ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಪವರ್ ಆಫ್ ಟ್ರೂತ್. ನಾನು ಗಣಪತಿ ಮತ್ತು ಗೌರಿಯನ್ನು ಆರತಿ ತೆಗೆದು ಮನೆ ಒಳಗೆ ಆಹ್ವಾನಿಸ್ಕೊಂಡೆ. ಅದಾದ ನಂತರ ನಾನು ಸ್ವರ್ಣ ಗೌರಿಯ ವ್ರತಾಚರಣೆ ದಿವಸ 3 ಗಂಟೆ ಜಾವದಲ್ಲೇ ಎದ್ದು ಅಮ್ಮನವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿದೆ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಈ ರೀತಿಯಲ್ಲಿ ಎಲ್ಲ ಅಲಂಕಾರ ಮಾಡಿ ಅಮ್ಮನವ್ರನ್ನ ನೀರಲ್ಲೂ ಸಹ ಅಭಿಷೇಕ ಮಾಡಿ ಎಲ್ಲವನ್ನ ಮಾಡಿ ಅಲಂಕಾರವನ್ನು ದೇವಿಗೆ ಸೀರೆ ಬಂದು ವೈಟ್ ಕಲರ್ ಸೀರೆ ಉಡಿಸಿದೆ. ಯಾಕೆ ಅಂದರೆ ತಾಯಿಯ ಸ್ವರೂಪವಾಗಿ ಅಮ್ಮನವ್ರು ಇವತ್ತು ಕುತ್ಕೋಬೇಕು ಅಂತೇಳಿ ನಾನು ವೈಟ್ ಸೀರೆಯನ್ನು ಉಡಿಸಿ ತನ್ನ ಮಡ್ಲಲ್ಲೇ ತನ್ನ ಮಗನನ್ನು ನಾನು ಇಟ್ಟೆ. ಆ ಒಂದು ಖುಷಿ ದರ್ಶನ ಎಲ್ಲವೂ ತುಂಬ ವಿಶೇಷವಾಗಿತ್ತು. ಅದನ್ನು ನಾನು ಶಾರ್ಟ್ ವಿಡಿಯೋಲ್ಲೂ ಸಹ ಹಾಕಿದ್ದೀನಿ. ತುಂಬಾ ಅಲಂಕಾರಾರ್ಥವಾಗಿ ಕಾಣಿಸ್ತಾ ಇದ್ರು ಅಮ್ಮನವರು. ಅದಾದ ನಂತರ ಸ್ವರ್ಣ ಗೌರಿಗೆ 16 ಎಳೆಯ ಕಂಕಣವನ್ನು ಮಾಡಿ ಕಟ್ಕೊಂಡು ಕೈಗೆ ವ್ರತಾಚರಣೆಯನ್ನು ಓದಬೇಕು. ಅದು ತುಂಬ ವಿಶೇಷವಾದಂಥ ಫಲವನ್ನು ನಮಗೆ ಸಿದ್ಧಿ ಮಾಡುತ್ತೆ. ಆ ಒಂದು ದಾರಕ್ಕೆ ತುಂಬ ಮಹತ್ಕರವಿದೆ. ಆ ವ್ರತಾಚರಣೆಯಲ್ಲಿ ಆ ಕಥೆಯ ಮೂಲಕ ನೀವು ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ನಂತರ ಗಣಪತಿಯನ್ನು ಅಲಂಕಾರ ಮಾಡಿದ್ದು. ನಮಃ ಚಂದ್ರಮಂಡಲಾಯ ನಮಃ ದಶಾಕಲ್ಲಾತ್ಮನೇ ನಮಃ ವಾಕ್ತಿಮಂಡಲಾಯ ನಮಃ ಸತ್ವಾಯ ನಮಃ ರಜಸೇ ನಮಃ ತಮಸೇ ನಮಃ ಆತ್ಮನೇ ನಮಃ ಪರಮಾತ್ಮನೇ ನಮಃ ಜ್ಞಾನಾತ್ಮನೇ ನಮಃ ಮಾಯಾತತ್ವಾಯ ನಮಃ ಕಲಾತತ್ವಾಯ ನಮಃ ವಿದ್ಯತತ್ವಾಯ ನಮಃ. ನನಗೆ ಅಮ್ಮನವರು ಮೆಡಿಟೇಷನಲ್ಲಿ ಹೇಳಿದ್ರು, ಗಣಪತಿ ಭೋಜನ ಪ್ರಿಯ, ಆದ್ದರಿಂದ ಹೆಚ್ಚು ಅವನಿಗೆ ನೈವೇದ್ಯಗಳು ಮಾಡಬೇಕು ಅಂತ. ನಾನು 11 ಥರ ತಿಂಡಿ ಮಾಡಿ ದೇವರಿಗೆ ನೈವೇದ್ಯವನ್ನು ಕೊಟ್ಟೆ. ನಮಗೆ ನೋಡ್ತಾ ಇದ್ದರೆ ನಮಗೇನೆ ಖುಷಿ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಈ ಸಾರಿ ಗಣಪತಿ ಗೌರಿ ನಮ್ಮ ಮನೆಯಲ್ಲಿ ಮೂಡಿದ್ರು. ಹಾಗಾಗಿ ನಾನು ಮಹಾಮಂಗಳಾರತಿ, ಕುಂಭಾರತಿ ಪ್ರತಿಯೊಂದನ್ನು ಮಾಡಿ ತುಂಬ ಖುಷಿಯಾಗಿತ್ತು. ಮುತ್ತೈದೆಗಳು ಬಂದು ಕುಂಕುಮಗಳನ್ನು ತಗೊಂಡ್ರು. ಆ ರೀತಿಯಲ್ಲಿ ಅಮ್ಮನವ್ರದ್ದು ಮತ್ತು ಗಣಪತಿಯ ದರ್ಶನಗಳು ತುಂಬ ವಿಶೇಷವಾಗಿತ್ತು. ನಂತರ ನಾನು ದೃಷ್ಟಿಯನ್ನು ಸಹ ದೇವರಿಗೆ ತೆಗೆದೆ. ಯಾಕೆ ಅಂತಂದರೆ ಆ ಒಂದು ಏನು ಕೆಟ್ಟ ಎನರ್ಜಿ ನಮ್ಮದೇ ಕಣ್ಣು ಎಫೆಕ್ಟ್ ಆಗಬಾರ್ದು ಅಂತೇಳಿ ದೇವರಿಗೆ ದೃಷ್ಟಿಯನ್ನೆಲ್ಲ ತೆಗೆದು ಅವತ್ತಿನ ದಿನವೇ ನಾವು ವಿಸರ್ಜನೆ ಮಾಡಬೇಕು ಅಂತೇಳಿ ನಮ್ಮ ಮನೆ ಹತ್ರನೇ ಇರುವಂತಹ JP ಪಾರ್ಕಲ್ಲಿ ವ್ಯವಸ್ಥೆ ಆಗಿತ್ತು. ಹಾಗಾಗಿ ನಾವು ಎಲ್ಲ ಆರತಿಗಳನ್ನು ಮತ್ತು ನೈವೇದ್ಯಗಳನ್ನು ದೇವ್ರಿಗೆ ಕೊಟ್ಟು ನಾವು ಗಣಪತಿಯನ್ನು ತಗೊಂಡು ಅಲ್ಲಿಗೆ ಹೋದ್ವಿ. ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೈಂಟಿಫಿಕ್ಕಾಗಿ ಗಣಪತಿ ಅವತ್ತಿನ ದಿವಸ, ಚೌತಿಯ ದಿವಸ ಚಂದ್ರನ ದರ್ಶನ ಮಾಡಿದ್ರೆ ಒಳ್ಳೆಯದಲ್ಲ ಅಂತಾರೆ. ಯಾಕೆ ಅಂತಂದರೆ ಗಣಪತಿ ಬಂದು 6th ಸೆನ್ಸ್ಗೆ ಅಧಿಪತಿ ಆದಂಥವರು. ಸುಷುಪ್ತಿ ನಾಡಿಯಲ್ಲಿ ಅವರು ಆ್ಯಕ್ಟಿವೇಟ್ ಆಗಿರ್ತಾರೆ. ಹಾಗಾಗಿ ಈಗೋ ಪರ್ಸ್ನಾಲಿಟಿ ಇದ್ದರೆ ಅದು ನಮಗೆ ಯಾವುದೇ ಆದಂಥ ಜೀವನವು ಸುಗಮವಾಗಿ ಇರೋದಿಲ್ಲ. ಅದಕ್ಕೋಸ್ಕರ ಯಾವಾಗೂ ನಾವು ವಿನಾಶ ಆಗಬೇಕಂದ್ರೆ ಈಗೋ ಪರ್ಸ್ನಾಲಿಟಿನ ಇಟ್ಕೊಳ್ಬಾರ್ದು. ಅದನ್ನು ಯಾವಾಗ ನಾವು ಬಿಡ್ತಿರೋ ಆವತ್ತು ನಾವು ಜೀವನದಲ್ಲಿ ಗೆಲ್ತೀವಿ ಅನ್ನೋದು ಸಹ ಇಲ್ಲಿ ಒಂದು ಗಣಪತಿಯ ಮುಖಾಂತರ ನಾವು ತಿಳ್ಕೊಬೇಕಾಗುತ್ತೆ. ಅದಾದ ನಂತರ ನೋಡಿ ಈ ರೀತಿಯಲ್ಲಿ ಪೂಜೆ ಮಾಡಿ ನಾವು ಗಣಪತಿಯನ್ನು ವಿಸರ್ಜನೆ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ನಮ್ಮ ಮನೆಯ ಗಣಪತಿ ಪೂಜೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಗಣಪತಿ ಎಲ್ಲ ವಿಘ್ನಗಳನ್ನು ವಿನಾಶ ಮಾಡಲಿ, ಎಲ್ಲರ ಜೀವನದಲ್ಲೂ ಬೆಳಕಾಗಲಿ ಅಂತ ನಾನು ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.